ಹರಿಯರ ಎಂದು ನಿನ್ನ ಕೊಂಡಾಡಲೇನು ನೀಲಮೇಘ ಶ್ಯಾಮ ನಿಗಮ ಗೋಚರ ಧಾಮ ಏನೆಂದು ಕೊಂಡಾಡಲೇ ನಿನ್ನ ನಾಮವ ಏನೆಂದು ಕೊಂಡಾಡಲೇ ರಾಮನೆನ್ನಲೇ ನಿನ್ನ ಶ್ಯಾಮನೆನ್ನಲೇ ನಿನ್ನ ರಾಮನೆನ್ನಲೇ ನಿನ್ನ ಶ್ಯಾಮನೆನ್ನಲೇ ನಿನ್ನ ರಾಮ ಶ್ಯಾಮ ಎಂದು ನಿನ್ನ ಕೊಂಡಾಡಲೇನು ರಾಮ ಶ್ಯಾಮ ಎಂದು ನಿನ್ನ ಕೊಂಡಾಡಲೇನು ನೀಲಮೇಘ ಶ್ಯಾಮ ನಿಗಮ ಗೋಚರ ಧಾಮ ಏನೆಂದು ಕೊಂಡಾಡಲೇ ನಿನ್ನ ನಾಮವ ಏನೆಂದು ಕೊಂಡಾಡಲೇ ಕೃಷ್ಣ ವಾಸುದೇವ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ಅವ್ರ ಎಚ್ಚರಗೊಳ್ಳ ತನಕ ನಾನು ಈ ಪೀಠದಲ್ಲೇ ಕುಳಿತುಕೊಳ್ಳುವೆನು. ಅಬ್ಬಾ, ಏನೀ ಭವನದ ಶೃಂಗಾರ ವೈಭವ! ಅಬ್ಬಾ, ಎತ್ತೆತ್ತ ಕಣ್ಣೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಮತ್ತು ರತ್ನ ವಜ್ರ ವೈಢೂರ್ಯ ನವ್ಯ ಮಣಿಮಕುಟ ಕೋಟಿ ಕೋಟಿ ಇಂದಿರಾಂಕೃತ ಭರಿತವಾಗಿ ಶೋಭಾಭಾರವಾಗಿ ಶೋಭಿಸುತ್ತಿರುವುದಲ್ಲ ಈ ದ್ವಾರಕಾನಗರ. ತುಂಬ ಹುಣ್ಣಿಮೆಯಲ್ಲಿ ನಿರ್ಮಲ ಆಗಸದಲ್ಲಿ ನವಕೋಟಿ ನಕ್ಷತ್ರಗಳು ಏಕಕಾಲದಲ್ಲಿ ಪ್ರಕಾಶಿಸುವಂತೆ ಪ್ರಕಾಶಿಸುತ್ತಿರುವುದಲ್ಲ ಈ ಮಾಧವನ ಭವನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ರಂಗ ಪಕ್ಷಿಗಳು ಹೇಗೆ ಚೀಪ್ರತಿ ನಗುತ್ತಿವೆ. ನವಿಲು ರಂಗ ಪಕ್ಷಿಗಳು ಹೇಗೆ ಚೀಪ್ರತಿ ನಗುತ್ತಿವೆ. ಮತ್ತು ಮಾಣಿಕ್ಯರತ್ನಗಳು ಹೇಗೆ ತಳತಳಿಸುತ್ತಿವೆ. ಮತ್ತು ಮಾಣಿಕ್ಯರತ್ನಗಳು ಹೇಗೆ ತಳತಳಿಸುತ್ತಿವೆ. ಎನಿತು ಈ ಕೃಷ್ಣನು
ದರ್ಪದ ಸಿರಿತನ ಏನಿತು ಈ ಕೃಷ್ಣನೋ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಶಿಲ್ಪಕಲೆಗಳ ವೈಭವ ಅಬ್ಬಾ ಏನೀ ಶೃಂಗಾರ ಭವನದ ವೈಭವ ದೃಷ್ಟಿ ಬೀರಿದೊಡೆ ಚಿತ್ತವನ್ನೇ ಚಾಂಚಲ್ಯಗೊಳಿಸಬಲ್ಲ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಮತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ನವ್ಯ ಮಣಿಪಕುಟ ಕಂಬಗಳು ಏನೀ ಶಿಲ್ಪ ಕಲಾ ಚಾತುರ್ಯಗಳು ಏನೀ ಭವನದ ವೈಭವವನ್ನು ನೋಡಿದ ಕ್ಷಣ ನನ್ನ ಮನವು ಮೋಡದಂತೆ ಕರಗಿ ಮಳೆಗಿರದಂತೆ ಭಾಸವಾಗುತ್ತಿರುವುದು ಏನೀ ಕಲಾಕೃತಿಗಳನ್ನು ನೋಡಿದ ಕ್ಷಣ ಏನೀ ಭಾವಭಂಗಿಗಳು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಕಡೆಗಣ್ಣಿನ ಕುಡಿನೋಟದ ವೈಖರಿಯೇನು ಸೊಬಗೇನು ಸೌಂದರ್ಯವೇನು ಅಪ್ಪ ನವಚಂದ್ರಕಾಂತೆಯ ಚಂದ್ರನಂತೆ ಬಳುಕುವ ಇವಳ ನಡುವು ಸಂಪಿಗೆ ಹೂವಿನಂತಹ ಕಾಣುವ ಇವಳ ನಾಸಿಕ ನಕ್ಷತ್ರಗಳಂತೆ ಒಳೆಯುವ ಇವಳ ನಯನಗಳು ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಏಳಲಸದಳವಾದ ಇವಳ ನೀಳಕೇಶ ರಾಶಿ ಎದೆಯುಬ್ಬಿಸಿ ನಿಂತ ಇವಳ ಭಾವಭಂಗಿ ನನ್ನ ಮುತ್ತಿಗೆಂದೇ ಕಾದಿರುವ ಇವಳ ಮುದ್ದು ಹದರಗಳು ನನಗಾಗಿ ನರ್ತಿಸಲು ಸಿದ್ಧಗೊಂಡಿರುವ ನಾಟ್ಯಮಯೂರಿ ಇವರನ್ನೆಲ್ಲ ನೋಡುತ್ತಿದ್ದರೆ ಒಂದು ಸಾರಿ ನನ್ನ ಹೊಕ್ಕಿನಂತಹ ತೋಳುಗಳಿಂದ ಬಿಗಿದಪ್ಪದ ಎನ್ನುವ ಭ್ರಾಂತಿಯ ಶಾಪಾಲ ಬಲ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಬಲ್ಲ ದುರ್ಯೋಧನ ಫಲ ಫಲ ನರ್ತಕಿಯರ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ
ಹಲೋ ಫಲ ಫಲ ಕುರುವಂಶ ಕುಲ ತಿಲಕ ಗೌರವೇಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಧೀರ ಪ್ರಚಂಡ ಗೌರವೇ ರಣರಂಗ ಧೀರ ಪ್ರಚಂಡ ಗೌರವ ಸ್ವಗತ ಸ್ವಗತ ಗುರುನಂದನ ಸ್ವಗತ ವೈಯ ದುರ್ಯೋಧನ ಸ್ವಗತ ಸ್ವಗತ ಗುರುನಂದನ ಫಲ ಫಲ ನರ್ತಕಿಯರೇ ಫಲ ಕರದಳು ಖಗಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಳು ಖಗಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಹುರಿ ಮೀಸಲಗರ ಈಸರಧಾರ ಹುರಿ ಮೀಸಲಗರ ಈಸರಧಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಗತ ಸ್ವಗತ ಗುರುನಂದನ ಸ್ವಗತ ವೈಯ ದುರ್ಯೋಧನ ಸ್ವಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಸ್ವಾಗತ ಗುರುನಂದನ ಗುರುನಂದನ ಏನಿದು ಭಾಂತೋ 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 ಇದೇನಿದು ಇದೆಲ್ಲವೋ ಕಳ್ಳ ಕೃಷ್ಣನ ಮಾಯೆ ದೇವದಾನವ ಕಿನ್ನರ ಕೆಂಪುರುಷರಾದಿಯಾಗಿ ಎಲ್ಲಿಯೂ ನಿರ್ಮಿಸದಂತಹ ಈ ಶಯನಾಗ್ರಹವನ್ನು ನಿರ್ಮಿಸಿರುವೆಯಾ? ನಿನ್ನ ಶಯನಾಗ್ರಹವನ್ನು
ನೋಡಿದರೆ ಗಾಂಧಾರ ದೇವಿಯ ಗರ್ಭ ಸಂಚಾತನಾದ ನಾನು, ಸಹಸ್ರ ಸೋದರರ ಅಗ್ರಜನಾದ ನನ್ನ ಹಸ್ತಿನಾವತಿಗಿಂತಲೂ ಈ ನಂದ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಈ ಕೃಷ್ಣನೊಂದು ಸಾರಿ ಮಲಗಿದಂತೆ ತೋರುತ್ತಿರುವುದು, ಒಂದು ಸಾರಿ ಎಚ್ಚರಿಸಿ ನೋಡುವೆನು. ಅಯ್ಯ ಕೃಷ್ಣ, ಮುಕುಂದ, ಮುರಾರಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ಇಂತಹ ಕಡು ಮಧ್ಯಾಹ್ನದ ವೇಳೆಯಲ್ಲಿ ರಾಜ್ಯ ಕೋಸಾದಿಗಳೆಲ್ಲವನ್ನು ತನ್ನ ಅಣ್ಣನಾದ ಬಲರಾಮದೇವನಿಗೆ ಒಪ್ಪಿಸಿ ನಿಜಾಯಿತಿಗಳ, ನಿಷ್ಪಕ್ಷಪಾತಿಗಳ, ನಿರ್ಣಯ ನಿರೂಪಕರ ಮಹಾಸನ್ನಿಧಾನದಂತೆ ಕಂಗೊಳಿಸುತ್ತಿರುವ ಈ ಸುಖತಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ. ನಾನು ಬಂದ ಕಾರ್ಯವನ್ನು ಸಾಧಿಸುವ ಸಲುವಾಗಿ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸುವೆನು. ಅಸಂಭವ, ಅಪಮಾನ. ರಾಜಾದಿರಾಜನಾದ ನಾನು ಚಂದ್ರಕುಲಚಕ್ರನಾಗಿ ರಾರಾಜಿಸಬೇಕಾಗಿರುವ ಹಸ್ತಿನಾವತಿಯ ಸಿಂಹಾಸನಾಧೀಶ್ವರನಾದ ನಾನು ಕಶ್ಚಿತ್ ತನ ಕಾಯುವ ಅಸಂಭವ. ನನಗೆ ಯೋಗ್ಯವಾದ ಭಾಗ ಸಾತ್ವಿಕಿ. ನಿನ್ನಲ್ಲೊಂದು ಮಾತಿರುವುದು ಸಾತ್ವಿಕಿ. ಪಾಂಡವರಿಗೂ ನಮಗೂ ಘನಘೋರವಾದ ಯುದ್ಧವು ಸಂಭವಿಸಿರುವುದು. ಈ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ಸಾತ್ವಿಕಿ. ಅದನ್ನು ನನ್ನಿಂದ ಸಾಧ್ಯವಿಲ್ಲ ಕುರುರಾಜ. ಏಕೆ ಸಾಧ್ಯವಿಲ್ಲ ಸಾತ್ವಿಕಿ? ನಾವು ಶ್ರೀಕೃಷ್ಣನ ಅಧಿಯರು. ಶ್ರೀಕೃಷ್ಣ ಪರ್ವತದಲ್ಲಿರುವನು, ನಾವು ಅಲ್ಲೇ ಇರುವರು. ಹೌದು ಗುರುರಾಜ, ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ಈ ಬಾರಿ ನಮ್ಮ ಪಕ್ಷವನ್ನು ವಹಿಸಿದ್ದೆ, ಆದರೆ ನೀವೆಲ್ಲರೂ ಅವನ ಹಿಂದೆ ಬರುವಂತೆ ಸರಿ ಹಾಗೆ ಹೇಳಿದೆ ಸಾತ್ವಿಕಿ. ಸಂದೇಹ ಯಾಕೆ ಗುರುರಾಜ? ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ ವಾಸುದೇವ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಮಾಧವ
ಕೇಳಿಸದೆ ಪರಮಾತ್ಮ ವಾಸುದೇವ ದೀನರ ಸಲಹುವ ದಾನರ ವೈರಿ ಪರಮಾತ್ಮ ದೀನರ ಸಲಹುವ ದಾನರ ವೈರಿ ದಾನವ ಮಾಡ್ಬೇ ಕೃಪೆ ತೋರೋ ಹರಿಯೇ ದಾನವ ಮಾಡ್ಬೇ ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಪರಮಾತ್ಮ ವಾಸುದೇವ ಕೇಶವ ನಿನ್ನೆಯ ನಾಮಾಮೃತವ ಕೇಶವ ನಿನ್ನೆಯ ನಾಮಾಮೃತವ ಅನುದಿನ ಅನುಕ್ಷಣ ನೀ ನನ್ನ ಜೀವ ಪರಮಾತ್ಮ ಅನುದಿನ ಅನುಕ್ಷಣ ನೀ ನನ್ನ ಜೀವ ಎಂದಿಗೆ ದರುಶನ ನೀಡುವೆ ತಂದೆ ಪರಮಾತ್ಮ ಎಂದಿಗೆ ದರುಶನ ನೀಡುವೆ ತಂದೆ ನಿನ್ನಗಾಗಿ ನಾನು ಓಡೋಡಿ ಬಂದೆ ಪರಮಾತ್ಮ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಪರಮಾತ್ಮ ಜಗತ್ರಕ್ಷಕನಾದ ಪರಮಾತ್ಮನು ತಮ್ಮ ಆತ್ಮರಕ್ಷಣೆಯನ್ನು ಎಷ್ಟು ಜಾಗೃತವಾಗಿ ನಿರ್ಮಿಸಿಕೊಂಡಿರುವನು ಆದಿ ಕಾಲವು ಅವರ ಸಾನ್ನಿಧ್ಯವನ್ನು ಪಡೆದ ಭಕ್ತರಲ್ಲವೇ ಸುಪ್ತಿಗೆ ಸಾರಿಗಳು ಸಾರ್ಥಕಿ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಿಕನು ಇನ್ನೆಲ್ಲಿ ನಿನ್ನ ಪ್ರಾಣಸ್ಕನು ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾರ್ಥಕಿ ಏನಾಯಿತು? ಅದನ್ನು ಹೇಳಲು ನನಗೆ ಬಾಯಿ ಬರದು, ನೀನೇ ನೋಡು. ಓಹೋ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪೌರುತ್ಯ ಫಲವಾಗಿ ದುರ್ಯೋಧನ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಬರುವುದಾದರೂ ಹೇತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಯುಧಿಷ್ಠರನು ನಾಲ್ವರು ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಮ್ಮೆ ವನವಾಸಕ್ಕೆ ಹೋಗುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಎಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದ ಬಳಿಕವೇ ನಾನು ದ್ವಾರಕೆಗೆ ಹೊರಟದ್ದು. ಆದರೆ ನನ್ನ ಸದೈವ ಬಲದಿಂದ ನಿನಗೆಂತ ಮುಂಚಿತವಾಗಿ ನಾನೇ ದ್ವಾರಕೆಗೆ ಬಂದಿರುವೆನು. ದುರ್ಯೋಧನ, ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಮೊದಲು ಬಂದರೇನು, ಕೊನೆಗೆ ಬಂದರೇನು?
ಅವರವರ ಭಾವಾನುಸಾರವಾದ ಫಲವು ಅವರಿಗೆ ದೊರಕುವುದು. ಅರ್ಜುನ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಭಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಯಲ್ಲಿ ಹರಿಯುತ್ತಿರುವ ಒಂದೇ ಪವಿತ್ರ ರಕ್ತವೆಂದು ನೀನು ಮರೆತರು, ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಹೇ ಸುಯೋಧನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಾಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅಳಿಸಿ ಅಮೃತತ್ವವನ್ನು ನೀಡು. ಹೇಳು ಹೇಳು ಚಕ್ರಪಾಣಿ, ಹೇಳು. ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿರುವುದು. ಪರಮಾತ್ಮ, ಸಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವನು ತಾನು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು. ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ, ಪರಮ ಕೃಪಾಳು. ಪರಮಾತ್ಮ, ಹೇ ಸಿಂಧು ಶಯನ ಸುಂದರ ವದನ, ಹೇ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ, ಅಗೆಗಳ ಬಗೆಗೀಡಾಗಿಸದೆ ಯೋಗ ನಿದ್ರೆಯಿಂಜಾಗುತನಾಗೋ. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂಜಾಗುತನಾಗೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಬಿಗಿಸು ಲೋಕದ ಭವ ಬಂಧನ, ಬಿಗಿಸು ಲೋಕದ ಭವ ಬಂಧನ. ಪರಮಾತ್ಮ, ಯುಗ ಯುಗದ ಪರ್ಯಂತವು ನೀನು. ಪರಮಾತ್ಮ, ಯುಗ ಯುಗದ ಪರ್ಯಂತವು ನೀನು. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ, ಯುಗ ಯುಗದ ಪರ್ಯಂತವು ನೀನು. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ಗರ್ಭದ ಹಸಿಯ ಹಳಿಸಿ. ಪರಮಾತ್ಮ, ಭೃಗು ಮುನಿ ಗರ್ಭದ ಹಸಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಪರಮಾತ್ಮ, ವಾಸುದೇವ, ಪಾಂಡವರ ಆರಾಧ್ಯರೇಯ. ಪರಮಾತ್ಮ, ಪಾಂಡವ
ಪಾಂಡವರ ಆರಾಧ್ಯನೇನ ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯನೇನ ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಪರಿತದಿ ಬಂದು ಕಾಯ್ದೆನಿ ಅಂತ ಮೌನವೇ ಜನಾರ್ದನ. ಪರಿತದಿ ಬಂದು ಕಾಯ್ದೆನಿ ಅಂದು ಹಿಂದೂ ಮೌನವೇ ಜನಾರ್ದನ. ಓ ತಿಂದು ಕಯನ ಸುಂದರ ವದನ, ಓ ತಿಂದು ಕಯನ ಸುಂದರ ವದನ. ಓ ತಿಂದು ಕಯನ ಸುಂದರ ವದನ, ಸಿಗಿಸು ಲೋಕದ ಭವ ಬಂಧನ, ಸಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ. ಹೇಳು ಜನಾರ್ದನ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಛೇ ಛೇ, ಬಂದವನು ಈ ಚರಣದಲ್ಲಿ ಏಕೆ ಕುಳಿತೆ? ಪರಮಾತ್ಮ, ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದ. ಅದೇ ನನ್ನ ಮಹಾಸ್ಥಾನ. ಶ್ರೇಷ್ಠ ಯಾರು? ಓಹೋ, ಕೌರವೇಶ್ವರ. ಬಾವ ದುರ್ಯೋಧನ ಬಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಅಪೇಕ್ಷಿಸುವಂತಾಯ್ತಲ್ಲ. ಭಾವ ಭಾಮಾರಮಣ, ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಆ ನಿನ್ನ ಪ್ರಾಣ ಸಖ ಅರ್ಜುನ ಬಂದೊಡನೆ ಎದ್ದು ಕುಳಿತು ಕುಶಲೋಪರಿಯನ್ನೇ ವಿಚಾರಿಸಿಬಿಟ್ಟೆಯಲ್ಲ. ನಾನರಿಯದವನೇ ನಿನ್ನ ಕಪಟ ನಾಟಕವನ್ನ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಲಕಿಲಿ ಏತಕ್ಕೆ ಬಂದಿರಿ? ಕೃಷ್ಣ, ಪಾಂಡವರಿಗೂ ನಮಗೂ ಕೋಳಗಿಚ್ಚಿನಂತೆ ಘನಘೋರವಾದ ಯುದ್ಧವು ಸಂಭವಿಸಿರುವುದು. ಈ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು ಕೃಷ್ಣ, ಕೇಳಲು ಬಂದಿರುವೆನು. ಭಾವ, ಏನು ಯುದ್ಧವೇ? ಹೌದು ಭಾವ, ಯುದ್ಧವು ಎಂತ ಅನರ್ಥಕಾರವೆಂದು ಬಲ್ಲೆಯ? ಅರ್ಜುನ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ ಸುಯೋಧನ, ಭಾವ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಮಾವ ಮಾವ
ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಬರಿ ನಿರಾಸೆ. ಹೇಳು ಕೃಷ್ಣ, ಹೇಳು. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ನನಗೆ ಸಂತಾಪ ದುರಿತ ಬೇಡವೋ ಈ ಹಠ, ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ, ಲಾಭವ್ಯಾರಿಗೋ. ಹೇಳು ಕೃಷ್ಣ, ಹೇಳು. ಅನುಜರೊಡನೆ ದ್ವೇಷ ಬೆಳಸಿ ಭರತ ಭೂಮಿ ಆಳ ಬಯಸಿ, ಅನುಜರೊಡನೆ ದ್ವೇಷ ಬೆಳಸಿ ಭರತ ಭೂಮಿ ಆಳ ಬಯಸಿ, ಬಂಧು ಬಳಗರ ಕದಿಂದ ಬಂಧು ಬಳಗರ ಕದಿಂದ ಮರಣವೋ ಮಾಡಬೇಡ, ಕ್ರಾಂತನಾಗಿ ದುಡುಕಬೇಡ. ಭಾವ ಯೋಧರ ಮರಣವೋ ಮಾಡಬೇಡ, ಕ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ, ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಭಾವ ಸುಯೋಧನ, ಹೇಳು ಕೃಷ್ಣ. ಕೇವಲ ನರದಾಸೆಗಾಗಿ ಹಾ, ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಸ್ವಲ್ಪ ಕೇಳಿ. ರಾಜಾದಿರಾಜನಾದ ನನಗೆ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ಚಕ್ರವರ್ತಿಯಾದ ನನಗೆ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಉಂಟು. ನಿನ್ನ ಉಪದೇಶವನ್ನು ಸಾಕು ಮಾಡಿ ಮೊದಲು ನಾನು ಬಂದ ಕಾರ್ಯವನ್ನು ಸಾಧಿಸಲು ಸಹಾಯ ಮಾಡುವನಾಗು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡಲು ಬಂದು ಕಾಣುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀನು ಮೊದಲು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಅರ್ಜುನ, ಶ್ರೇಷ್ಠ, ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸಬೇಕಾದದ್ದು ನಿನ್ನ ವೀರೋಚಿತವಾದ ಧರ್ಮ. ಮೇಲಾಗಿ ನೀನು ಧರ್ಮಶೀಲನು, ನ್ಯಾಯಶೀಲನು. ಯಾರು ನಿನ್ನ ಬಳಿಗೆ ಮೊದಲು ಬಂದರು ಅವರ ಪಕ್ಷವನ್ನು ವಹಿಸಬೇಕಾದ್ದು ನಿನ್ನ ಕರ್ತವ್ಯ. ಕೃಷ್ಣ, ನಿನ್ನ ಕರ್ತವ್ಯ. ಭಾವ ಸುಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ತರಲಿ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡರೇನಾಯಿತು? ಆತನಾದರೂ ನಿನಗಿಂತ ಚಿಕ್ಕವನು. ಅದಕ್ಕೆ ಅವನಿಗೆ ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಆ ಇರಲಿ, ನೀವರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಎಸ 11 ಅಕ್ಷರ ಸೇನ ಒಂದು ಕಡೆ, ನಿರಸ್ತನು
ನಿರಾಧಾರನವಾದ ನಾನು ಮತ್ತೊಂದು ಕಡೆ ನಿನಗೆ ಯಾವುದು ಬೇಕು ಅರ್ಜುನ? ಪರಮಾತ್ಮ, ನಾನು ನಿನ್ನನ್ನೇ ಒಂದು ತಥಾಸ್ತು. ನಿರಸ್ತ್ರನು ನಿರಾಯುಧನು ಆದ ಈ ಕಳ್ಳಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಇಡೀ ಬಳಗವನ್ನೇ ಪಾರ್ಥಿಗೆ ಕಟ್ಟಿಕೊಡಲು ನಾಟಕವಾಡುತ್ತಿದ್ದಾನೆ ಕಳ್ಳಕೃಷ್ಣ. ಕೃಷ್ಣ ಬಾವಾ, ಕೇಳು ಎಂದೇ ಇಲ್ಲವೇ? ಕೇಳಲು ನಿನ್ನ ಬಳಿ ಉಳಿದಿರುವಾದರೂ ಏನು? ಗುರು ಬಲರಾಮದೇವ ಸಮೇತ ಅಕ್ಷೋಹಿಣಿ ಸೈನ್ಯವೇ ನನ್ನದಾಗಲಿ. ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದಿರುವೆ. ನಡೆ ಬಾವಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನೋ? ಆಜ್ಞೆ ಮಾಡುವನಾಗು. ನಡೆ ನಡೆ ಬಾವಾ, ನಡೆ ನಡೆ. ಎಲ್ಲ ಕಪಟಿ, ನಿನ್ನ ಕಣ್ಸನ್ನೆಯ ನೋಟದಿಂದಲೇ ಭಕ್ತರನ್ನೆಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ನಾಟಕವನ್ನು ನಾನರಿಯದವನೇ ಕೃಷ್ಣ, ನಾನರಿಯದವನೇ. ಬಳಿರೇ ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಖಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಈ ಧರಣಿ ಸಾಹಸಿ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ರಣದೇ ಆಯುಧವಂ ಹಿಡಿಯದಿರೆ ಪಾಂಡವರದೆಂತು ಪಾಲಿಪೆಯೋ? ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಶ್ರೇಷ್ಠ ಬಾವಾ ಸುಯೋಧನ, ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಧಾರಣನು ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ತಪ್ಪಿಯೇ ಎಚ್ಚರ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವಾ, ಶ್ರೇಷ್ಠ ನಡೆ ಶ್ರೇಷ್ಠ. ನಡೆ ಬಾವಾ, ಮತ್ತೊಮ್ಮೆ ಎಚ್ಚರ. ನಡೆ ಆಯುಧ. ನಡೆ ಬಾವಾ, ಅರ್ಜುನ, ನಡೆ. ಏನು ನನ್ನ ನಿನ್ನ ಭೇಟಿ ಮುಂದಿನ ರಣಾಂಗಣದಲ್ಲಿ. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಳು. ಆರ್ಯಾವರ್ತದ ಯೋಗಿ ಶ್ರೇಷ್ಠನಾದ ನಮ್ಮ ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ಹೀಗೆ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪರಮಾತ್ಮ, ಪಾಲಿಸು ಪರಮಾತ್ಮ ಪೊರೆ ದೇವನೇ, ಪಾಲಿಸು ಪರಮಾತ್ಮ ಪೊರೆ ದೇವನೇ. ನೀಲಮೇಘ ಸಾಮನೆ ಪರಮಾತ್ಮ, ಸಾಗರ ದಯನನೆ ಶರಣರ ಕಾಯುವನೆ, ಸಾಗರ ಸಯನನೆ ಶರಣರ ಕಾಯುವನೆ, ಹುಲಿ ಜನ ವಂದಿಪ ಶ್ರೀ ಗೋಪಾಲನೆ.
ಮುನಿ ಜನ ವಂದಿಪ ಶ್ರೀ ಗೋಪಾಲನೆ ಪಾಲಿಸು ಪರಮಾತ್ಮ ಹೊರೆ ದೇವನೇ ನೀಲಮೇಘ ಸಾಮನೆ ಶರಣರ ಪಾಲಿನ ನಿಜ ದೈವನೇ ಪರಮಾತ್ಮ ಶರಣರ ಪಾಲಿನ ನಿಜ ದೈವನೇ ಹೊರೆಯನು ಹಾಲಿಸು ಪರಮಾತ್ಮನೇ ಶರಣಾಗತ ಬಂದು ಕೃಷ್ಣ ಶರಣಾಗತ ಬಂದು ಕರುಣಾಕರನೇ ಪರಮಾತ್ಮ ಶರಣಾಗತ ಬಂದು ಕರುಣಾಕರನೇ ಮುನಿ ಜನ ವಂದಿಪ ಶ್ರೀ ಗೋಪಾಲನೆ ಮುನಿ ಜನ ವಂದಿಪ ಶ್ರೀ ಗೋಪಾಲನೆ ಪಾಲಿಸು ಪರಮಾತ್ಮ ಹೊರೆ ದೇವನೇ ನೀಲಮೇಘ ಸಾಮನೆ ಹೀಗೆ ನನ್ನ ಪ್ರಯತ್ನವು ಸಫಲವಾದ ಅರ್ಜುನ ಅರ್ಜುನ ಓ ಪರಮಾತ್ಮ ವಾಸುದೇವ ಎಂತ ಕಾರ್ಯವನ್ನು ಮಾಡಿದೆ ಸ್ವಇಚ್ಛೆಯಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಪರಮಾತ್ಮ ನಾನು ಜಯವನ್ನು ಬಯಸಿ ಬಂದವನಲ್ಲ ನನಗೆ ಬೇಕಾಗಿದ್ದು ನೀನು ನಾನು ನಿನ್ನನ್ನೇ ಹೊಂದಿದನು ಕೃಷ್ಣ ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆ ಇಲ್ಲ ಅಂತ ದೈವತ್ವ ನನ್ನಲ್ಲಿ ಏನು ಕಂಡೆ ಪರಮಾತ್ಮ ನನ್ನಲ್ಲಿ ನಿಂದಲ್ಲಿ ಈ ಇಂದ್ರಜಲೇ ಬೇಕೆ ಅರ್ಜುನ ಪರಮಾತ್ಮ ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗತಿ ಪುರಹರಿ ನಿನ್ನಯ ಒಲುಮೆಯ ದಯದಿ ಮಿತ್ರ ಒಲುಮೆ ನಿನ್ನಯ ಒಲುಮೆಯ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಪುರಹರಿ ನಿನ್ನಯ ಒಲುಮೆಯ ದಯದಿ ಮಾಧವ ನಿನ್ನಯ ದಯದಿ ಕಾತುರವೇತಕೋ ವಿಜಯ ವಿಜಯ ಕಾತುರವೇತಕೋ ವಿಜಯ ಕರದಳು ಗಾಂಡೀವ ಹಿಡಿದಿಹದಿ ದೃಢದಿ ಕರದಳು ಗಾಂಡೀವ ಹಿಡಿದಿಹದಿ ದೃಢದಿ ಎದೆಗೆಡದಿರು ಜೋಕೆ ಕಡು ವೀರನಿಗೆ ಮತ ಎದೆಗೆಡದಿರು ಜೋಕೆ ಕಡು ವೀರನಿಸಿ ಕಾತುರವೇತ ವಿಜಯ ವಿಜಯ ಕಾತುರವೇತ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ
ವಿಜಯಕ್ಕೆ ಕಾರಣ ಕರ್ತೃವು ನೀನೇ. ವಿಜಯಕ್ಕೆ ಕಾರಣ ಕರ್ತೃವು ನೀನೇ. ಸಾಹಸ ನಿನ್ನದು ಸಾಧಿಸುವವನಾದೋ. ಸಾಹಸ ನಿನ್ನದು ಸಾಧಿಸುವವನಾದೋ. ಮಾಧವ ನಿನ್ನೆಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನೆಯ ಒಲುಮೆಯ ದಯದಿ ಮಾಧವ ನಿನ್ನೆಯ ದಯದಿ. ಪ್ರಾರ್ಥನೆ ನಿನ್ನಯ ಹಿತವ ಸತತವು ನಾ ಬಯಸಿ. ಪ್ರಾರ್ಥನೆ ನಿನ್ನಯ ಹಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲೆ ಪರವೇ. ಮನದನೋ ಮಾನವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಆತ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಜಭಯವಿಲ್ಲದೆ ಜಗದಿ. ಸಾಧಿಸು ಕಾರ್ಯವ ಭಯವಿಲ್ಲದೆ ಜಗದಿ. ಸಾಧಿಸು ಕಾರ್ಯವ ಭಯವಿಲ್ಲದೆ ಜಗದಿ. ಕಾತುರವೇತಕ ವಿಜಯ ವಿಜಯ. ಕಾತುರವೇತಕ ವಿಜಯ. ಕರದೊಳು ಗಾಂಡೀವ ಪಿಡಿದಿಹದಿ ದೃಢದಿ. ಎದೆಗಡದಿರು ಜೋಶೆ ಕೊಡು ವೀರನಿ ಗೆನಿಸಿ. ಕಾತುರವೇತಕೋ ವಿಜಯ ವಿಜಯ. ಕಾತುರವೇತಕೋ ವಿಜಯ ವಿಜಯ. ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥಸಾರಥಿಗೆ ನೇಮಿಸಿಕೊಂಡಿರುವೆ. ಭಕ್ತರ ಇಚ್ಛೆಯನ್ನು ವಹಿಸುವುದೇ ನನ್ನ ಕರ್ತವ್ಯ. ನೀನಿನ್ನು ಹೊರಡು. ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮರಾಜನಿಗೆ ತಿಳಿಸು. ನಾನು ಆಜ್ಞೆ ಮಾಡುವ. ಸ್ವಾಮಿ ಬಾಬೇಗ ಮನಮೋಹನ.
ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದಿಲ್ಲ. ರುಕ್ಮಿಣಿ, ಯುದ್ಧವಿಂದು ಅನಿವಾರ್ಯ, ಉಪಾಯವಿಲ್ಲ ರುಕ್ಮಿಣಿ. ಯುದ್ಧವಿಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಎಂದೂ ಕಾಣದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಕ್ಷೇಣ ಸೈನ್ಯ, ಮತ್ತೊಂದು ಕಡೆ ಪಾಂಡವರ 7 ಕ್ಷೇಣ ಸೈನ್ಯ. ಯುದ್ಧವು ಮುಗಿಯುವುದರೊಳಗಾಗಿ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನ ಬದುಕಿ ಉಳಿಯುವರೋ? ಯುದ್ಧ ಯುದ್ಧ ಇದು ಅನಂತ ಪ್ರಳಯ, ಮಾನವನ ಸೀಮಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ, ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗಿಡದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ರುಕ್ಮಿಣಿ. ಪುರಾತನ ಅಳಿವೆ, ನೂತನ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ. ಆದರೆ ಈ ಯುದ್ಧದಿಂದ ಒಂದು ವಿನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕ್ಷತ್ರಿಯ ರಕ್ತದಿಂದ ಪೃಥ್ವಿಯ ಕಲ್ಮಸವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ರಕ್ತ ಕಣವನ್ನು ರಕ್ತರಸದಿಂದ ತೋಯಿಸಿ ಒಂದು ಪುಣ್ಯದ ಬೀಜವನ್ನು ಬಿತ್ತುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಶಾಂತಿ, ರಾಜನೀತಿ ಇನ್ನು ಮುಂತಾದ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಭಾಗವನ್ನು ಛೇದಿಸದ ಹೊರತು ಬೇರೆ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಿಗೀಗ ಅಂತ ಅವಸ್ಥೆ ಬಂದೊದಗಿದೆ. ಅಭಿಮಾನ ಸೂರೆಯಿಂದ ಪ್ರಮಕ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ಅಧರ್ಮವು ಅಂಕುರಗೊಂಡಿದೆ. ರಕ್ತರಸದಿಂದ ಅದು ನಾಶ ಮಾಡದ ಹೊರತು ಧರ್ಮರಾಜ್ಯದ ಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಸ್ವಾಮಿ, ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ. ರುಕ್ಮಿಣಿ, ಅಂಬುದಿ ನಿಧಿ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಪ್ರಿಯ ರುಕ್ಮಿಣಿ, ಅಂಬುದಿ ನಿಧಿ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಜಾದುಗೈದನ್ನ ಹೃದಯ ರಂಗವ, ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಗೆ. ಮೋದದಿ ಸೆಳೆದ ಸದಮಲಗೆ ಅಂಬುದಿ ನಿಧಿ. ಯಾರು ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣ ಅತಿಶಯ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣ ಅತಿಶಯ ಭಾರ್ಗವಿ. ಸುರದ ಸುಬೋದಯದಿ ಸಿರಿದೇವಿಯ ಒದಗಿದನ ಶಿವಸತಿ ಭವಾನಿಯೋ ಬ್ರಹ್ಮನ ರತಿವಾ ದೇವಿಯೋ.
ರಚಿಸಿದಂತಹ ಕೊಂಚ ಕೇಳಿದ್ದು ಬರುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕೊಂಚ ಕೇಳಿದ್ದು ಬಳುವಳು ಚೆಲುವೆ ಸುರದ ಸುಬೋಧಯದಿ ಸಿರಿದೇವಿಯ ಒದಗಿದನ ಸುರದ ಸುಬೋಧಯದಿ ಸಿರಿದೇವಿಯ ಒದಗಿದನ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಮ್ಮುದಿ ನಿಧಿ ಉದಯಿಸಿ ಎನ್ನ ಸಂಭ್ರಮಗೊಳಿಸಿದ ಹರಿದೇವತೆ ಜಾದುಗೈ ಜನ್ನ ಹೃದಯ ರಂಗವ ಜಾದುಗೈ ಜನ್ನ ಹೃದಯ ರಂಗವ ಮೋದದಿ ಸೆಳೆದ ಸದ ಮನಸೆ ಮೋದದಿ ಸೆಳೆದ ಸದ ಮನಸೆ ಅಮ್ಮುದಿ ನಿಧಿ ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಹಿಂದೆ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ವಿಫಲವಾಗುವುದು ರುಕ್ಮಿಣಿ. ವಿಫಲವಾಗುವುದಿಲ್ಲ ಸ್ವಾಮಿ, ಒಮ್ಮೆ ಪ್ರಯತ್ನಿಸಿ ನೋಡಿ, ಎಲ್ಲವೂ ಸಫಲಗೊಳ್ಳುವುದು. ಆಗಬಹುದು, ಹಾಗೆ ಆಗಲ್ಲ ರುಕ್ಮಿಣಿ.